ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿ ಇಂಗ್ಲೀಷ್ ವಿಷಯದ ಪ್ರೋಸ್ 1 ದ ಎನ್ಚೆಂಟೆಡ್ ಫೂಲ್ ಈ ಒಂದು ಪ್ರೋಸ್ನ ಸಂಪೂರ್ಣ ಕ್ವಶನ್ ವಿತ್ ಆನ್ಸರ್ ನೋಡ್ತಾ ಹೋಗೋಣ. ನಿಮಗೆ ಈ ವಿಡಿಯೋದಲ್ಲಿ ಕೇವಲ ನಾನು ಚೆಕ್ ಯುವರ್ ಕಂಪ್ಯಾರಿಸನ್ ಆ ಒಂದು ಪಾರ್ಟ್ನ ಸಂಪೂರ್ಣ ಕ್ವಶನ್ ವಿತ್ ಆನ್ಸರ್ ಕೊಡ್ತೀನಿ, ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ C1 C2 C3 ಕೊಡ್ತೀನಿ. ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ ವಿತ್ ಆನ್ಸರ್ ಕೊಡ್ತೀನಿ. ಇವು ತುಂಬಾ ಸುಲಭ ಉತ್ತರಗಳು, ಮತ್ತು ನೀವು ಆರಾಮಾಗಿ ಓದಿ ನೆನ್ಪಿಟ್ಕೋಬೋದು, ನೋಟ್ಸನ್ನು ಕೂಡ ಬರ್ಕೋಬೋದು. ಓಕೆ, ನೋಡ್ತಾ ಹೋಗೋಣ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಒಂದು 9th ಎಕ್ಸಾಮ್ ಮುಗಿಯೋವರೆಗೆ, ಎಸ್ಎ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇದೇ ರೀತಿ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವಿಷಯ ಕ್ವಶನ್ ಆನ್ಸರ್ಗಳು, ಮತ್ತು ನಿಮ್ಮ ಟೆಸ್ಟ್ ಕ್ವಶನ್ ಪೇಪರ್ಸು, ಮಿಡ್ ಟರ್ಮ್ ಅನ್ನೋಲ್ಲು, ಒಟ್ಟಿನಲ್ಲಿ ನಿಮ್ಮ 9th ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದೊಂದು ಚಾನಲ್ ಆಗ್ತವೆ. ಆದ್ದರಿಂದ ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ. ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದಾರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವರು ಕೂಡ ಆನ್ಸರ್ನ ಕಳಿಸಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ದ ಎನ್ಚೆಂಟೆಡ್ ಫೂಲ್ ಒಂದೇ ಕ್ವಶನ್ ನೋಡಿ. ನಿಮಗೆ ಕನ್ಫ್ಯೂಸ್ ಆದರೆ ಕ್ವಶನ್ಗಳು ಬುಕ್ಕಲ್ಲಿ ನೋಡ್ಕೊಳ್ಳಿ. ನಾನು ಎಲ್ಲ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕ್ವಶನ್ ಹೇಳ್ತಾ ಇದ್ದೀನಿ. ಇವಾಗ ನಾವು ಜಸ್ಟು ಚೆಕ್ ಯುವರ್ ಕಂಪ್ಯಾರಿಸನ್ ಅವ್ನು ನೋಡ್ತಾ ಹೋಗೋಣ. ಮೊನ್ನೆ ಕ್ವಶನ್ನು, ಹೂ ಡಿಡ್ ಯುಧಿಷ್ಠಿರ ಆಸ್ಕ್ ಟು ಲುಕ್ ಫಾರ್ ವಾಟರ್? ಆನ್ಸರ್, ಯುಧಿಷ್ಠಿರ ಆಸ್ಕ್ಡ್ ನಕುಲ ಟು ಲುಕ್ ಫಾರ್ ವಾಟರ್. ಕ್ವಶನ್ ನಂಬರ್ 2, why do you think Nakula was happy when he got to the place? Answer, when Nakula go to the place, there was a pool of water, so he was very happy to quench his thirst. Question number 3, can you give another word of transparent which means almost the same? Transparent ಗೆ ಇನ್ನೊಂದು ವರ್ಡ್ ಕೇಳಿದ್ದಾರೆ. ಆನ್ಸರ್ ನೋಡಿ, ಕ್ಲಿಯರ್ ಈಸ್ ಅನೋದರ್ ವರ್ಡ್ ಫಾರ್ ಟ್ರಾನ್ಸ್ಪರೆಂಟ್. ಕ್ಲಿಯರು ಅನ್ನೋದು ಸರಿಯಾದ ಉತ್ತರ, ಕ್ಲಿಯರ್. ಇನ್ನು ಕ್ವಶನ್ ನಂಬರ್ 4, why do you think Nakula did not obey the voice? Answer, Nakula wanted to drink water first to quench his thirst. Therefore, he did not obey the voice of the Yaksha. Question number 5, what happened to Nakula when he drank the water? Answer, when Nakula drank the water, he began to feel terribly drowsy and fell down to all appearance dead. Question number 6, why did Yudhishthira send Sahadeva to see what the matter was? Answer, Yudhishthira had sent Nakula to bring water, but Nakula did not return for a long time. Therefore, he sent Sahadeva to see what the matter was. Question number 7, why did Sahadeva meet the same fate as Nakula? Answer, Sahadeva also did not care for the warning of the Bodil's voice. Therefore, he met the same fate as Nakula. ಇನ್ನು ನೆಕ್ಸ್ಟು ಇದು ಒಂದೇ ಪೇಜಲ್ಲಿ ಆಯಿತು. ಇನ್ನು ಸೆಕೆಂಡ್ ಪೇಜು, ಇವು ಕೂಡ ಸೇಮು ಚೆಕ್ ಯುವರ್ ಕಂಪ್ಯಾರಿಸನ್ ಕ್ವಶನ್ಸು. ಕ್ವಶನ್ ನಂಬರ್ 1, ವಾಟ್ ಡಿಡ್ ಅರ್ಜುನ ಸಿ ವೆನ್ ಹಿ ಗಾಟ್ ಟು ದ ಫೂಲ್? ಆನ್ಸರ್, ಅರ್ಜುನ ಸಾವ್ ಹಿಸ್ ಬ್ರದರ್ಸ್ ನಕುಲ, ಸಹದೇವ ಲೈಯಿಂಗ್ ಡೆಡ್ ವೆನ್ ಹಿ ಗಾಟ್ ಟು ದ ಫೂಲ್. ಕ್ವಶನ್ ನಂಬರ್ 2, why do you think the voice did not allow Arjuna to drink water? Answer, the voice did not allow Arjuna to drink water because he ignored its warning and wanted to quench his thirst first. ಥರ್ಸ್ಟನ್ನು ನೋಡ್ಕೊಳ್ಳೋಕ್ಕೆ ಹೇಳ್ತಾನೆ ಅವನು. ಇನ್ನು ಕ್ವಶನ್ ನಂಬರ್ 3, why did invisible being laugh at Arjuna? ಆನ್ಸರ್, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಂಡಿರೋದನ್ನ ನಿಮಗೆ ಟೆಸ್ಟಲ್ಲಿ ಕೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಕೂಡ ಇಂಪಾರ್ಟೆಂಟು. ನಿಮಗೆ ಅಷ್ಟು ಮೀರಿ ಇಂಪಾರ್ಟೆಂಟ್ ಬೇಕು ನೋಡಿ ಕಮೆಂಟ್ ಹಾಕಿ. ನಮಗೆ ಇಂಪಾರ್ಟೆಂಟ್ ಕ್ವಶನ್ ಬೇಕು ಅಂತ ಕಮೆಂಟ್ ಹಾಕಿ. ನಿಮಗೆ ಏನ್ಚೆಂಟೆಡ್ ಫೂಲ್ ಮೇಲೆ ಸಪ್ರೇಟಾಗಿ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ. ಆನ್ಸರ್ ನೋಡಿ, ಅರ್ಜುನ ಬಿಕೇಮ್ ಆ್ಯಂಗ್ರಿ ಆ್ಯಂಡ್ ಶಾರ್ಟ್ ಶಾರ್ಪ್ ಅರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್, ಬಟ್ ದ ಅರೋಸ್ ಕುಡಂಟ್ ಕಿಲ್ ಇಟ್. ದೇರ್ಫೋರ್ ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಆಟ್ ಅರ್ಜುನ. ಕ್ವಶನ್ ನಂಬರ್ 4, ವಾಟ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ? ಆನ್ಸರ್, ಯುವರ್ ಬ್ರದರ್ಸ್ ಡೆಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ಅಂದರೆ ಹಿಯರ್ಡ್ ಅಂತ ಆಗಬೇಕು, ಅದು ಹಿಯರ್ಡ್ ಮೈ ವರ್ಡ್ಸ್, ಡು ನಾಟ್ ಫಾಲೋ ದೆಮ್, ಆನ್ಸರ್ ಮೈ ಪೋಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. This pool is mine. This was the warning of Yaksha to Yudhishthira. Question number 5, do you observe any difference between Arjuna and Yudhishthira in their response to the invisible voice? Answer, yes, there was a difference between Arjuna and Yudhishthira
in their responses to the unusual voice. As soon as Arjuna heard the warning of unusual voice, he became angry and shot sharp arrows at the direction of the voice. Being eccentric, he wanted to destroy it. Whereas Yudhishthira was calm in handling the situation. He saw a possible way of redeeming that situation. Next question number 6. Why do you think all the brothers fell unconscious when they drank the water? Answer. Yaksha wanted to test the Pandava brothers. He warned them to answer his before they drank the water. Because ಏನು ಮಾಡ್ತಿದ್ರು ಅವರು ಯಕ್ಷ ವಾಂಟೆಡ್ ಟು ಟೆಸ್ಟ್. ಯಕ್ಷ ಏನು ಮಾಡ್ತಿದ್ರು, ಕ್ವಶನ್ ಕೇಳ್ತಾ ಇದ್ರು. ಅರ್ಥ ಆಯ್ತಾ? ಯಕ್ಷ ವಾಂಟೆಡ್ ಟು ಟೆಸ್ಟ್ ದ ಪಾಂಡವಾಸ್ ಬ್ರದರ್ಸ್. ಹಿ ವಾರ್ನ್ ದೆಮ್ ಟು ಆನ್ಸರ್ his questions before they drank the water. But all them disobeyed his warnings. So Yaksha cast a spell on all the brothers and they fell unconscious when they drank the water. ಸ್ವಲ್ಪ ಫಾಸ್ಟ್ ಆಗ್ಬೋದು. ನಿಮಗೆ ಸ್ಲೋ ಬೇಕು ಅನ್ನೋರು, ಬರ್ಕೋತೀನಿ ಅನ್ನೋರು ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ಬರ್ಕೊಳ್ಳಿ. ನೀನು ನೆಕ್ಸ್ಟ್ ಪಾರ್ಟು ಇದೇ ಕಂಟಿನ್ಯೂ ಆಗ್ತವೆ. ನೆಕ್ಸ್ಟ್ ಪೇಜು ಒಂದೇ ಕ್ವಶನ್ನು. ಅಕಾರ್ಡಿಂಗ್ ಟು ಯುಧಿಷ್ಠಿರ, ಮೈಂಡ್ ಈಸ್ ಫಾಸ್ಟರ್ ದೆನ್ ವಿಂಡ್. ಡು ಯು ಅಗ್ರಿ ವಿತ್ ಹಿಮ್? Answer. Yes, I agree with Yudhishthira that mind is faster than the wind. If we think about a distant place, think of a person, immediately within a second we can get a vision in our mind. Next question number 2. What is that abandoning which man become loved by all? ನೋಡ್ಕೊಳ್ಳಿ ಆನ್ಸರು. It is pride. By abandoning it, man becomes loved by all. Question number 3. What is the answer of Yudhishthira to the who rescues man in danger? Answer. Courage. Courage is the answer of Yudhishthira's to the who rescues man in danger. Courage ಕೂಡ ಇಂಪಾರ್ಟೆಂಟ್ ವರ್ಡ್, ಇದು ಕೇಳ್ಬೋದು ಎಕ್ಸಾಮ್ನಲ್ಲಿ, ನೋಡ್ಕೊಳ್ಳಿ. Question number 4. Why do you think the Yaksha gave Yudhishthira a boon? Answer. The choice that the Yaksha gave to Yudhishthira was that one of his dead brothers could then be revived, who he wanted to be revived, and he should come back to life. Question number 5. Why did Yudhishthira choose Nakula in preference to Bhima? Answer ನೋಡಿ. Yudhishthira's father had two wives, namely Kunti and wife. ಅಂದರೆ ವೈಫ್ ಏನಾಗ್ತದೆ, ಪ್ಲೂರಲ್ ಫಾರ್ಮು ವೈವ್ಸ್ ಅಂತ ಆಗ್ತದೆ, ಹೆಂಡತಿಯರು ಅಂತ ಆಗ್ತದೆ. ವೈವ್ಸ್ ಅಂತ ಇಂಗ್ಲೀಷ್ನಲ್ಲಿ ಪ್ಲೂರಲ್ ಫಾರ್ಮಲ್ಲಿ ಬರೀತಾರೆ. ವೈವ್ಸ್ ಅಂದರೆ ವೈಫ್ಸ್ ಅಂತ ಅರ್ಥ. ನೇಮ್ಲಿ ಕುಂತಿ ಆ್ಯಂಡ್ ಮಾದರಿ. ಹಿ ವಾಸ್ ದ ಸನ್ ಆಫ್ ಕುಂತಿ. ಅವನು ಯಾರ ಮಗ? ಕುಂತಿಯ ಮಗ. ಆ್ಯಂಡ್ ವಾಸ್ ಆಲ್ರೆಡಿ ಸರ್ವೈವಿಂಗ್. ನಕುಲ ವಾಸ್ ದ ಸನ್ ಆಫ್ ಮಾದರಿ. ನಕುಲ ಮಾದರಿಯ ಸನ್. ಹೂ ವಾಸ್ ನಾಟ್ ಅಲೈವ್. ನಮಗೆ ಹೇಳ್ತೀನಿ ಕೇಳಿ. ನಕುಲ ವಾಸ್ ದ ಸನ್ ಆಫ್ ಮಾದರಿ ಹೂ ವಾಸ್ ನಾಟ್ ಅಲೈವ್. ದೇರ್ ಫೋರ್ he chose Nakula in preference to Bhima. Though he was his loving brother, he stood for his impractical justice. Next question number 6. If you were Yudhishthira, how many questions would you be able to answer? ಇಲ್ಲಿ ಎಸ್ ಅಂತ ಆಗಿದ್ದಿಲ್ಲ, ಕ್ವಶನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಪೂರ್ತಿ ಟೈಪ್ ಮಾಡಿಲ್ಲ ಅವರು. ಎಸ್ ಅಂದರೆ ಕ್ವಶನ್ಸ್ ಅಂತ ಅರ್ಥ. ಆನ್ಸರ್. ಇಫ್ ಐ ವೇ Yudhishthira, I would be able to answer 5 or 6 questions. 5 or 6 ಕ್ವಶನ್ ಬರಿಬೋದು, ನಿಮ್ಮ ಇಷ್ಟ. ನೀವು ಯುಧಿಷ್ಠಿರ ಜಾಗದಲ್ಲಿದ್ದಾಗ ನೀವು ಎಷ್ಟು ಕ್ವಶನನ್ನು ಆನ್ಸರ್ ಮಾಡ್ಬೋದಿತ್ತು ಅದನ್ನ ನೀವು ಸ್ವಂತ ವಾಕ್ಯದಲ್ಲಿ ಬರೀರಿ. ಮ್ಯಾಕ್ಸಿಮಮ್ 5 to 6 ಬರೀರಿ, ಆನ್ಸರ್ ಸರಿ ಆಗ್ತದೆ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಲಾಸ್ಟ್ ಕ್ವಶನ್ ಇದು ನಿಮ್ಮ ಚೆಕ್ ಯುವರ್ ಕಂಪ್ಯಾರಿಸನ್ ಒಳಗೆ. ವೈ ಡಿಡ್ ಎಮಾ ಟೇಕ್ ದ ಫಾರ್ಮ್ ಆಫ್ ಯಕ್ಷ? ಆನ್ಸರ್. ಎಮಾ ಟುಕ್ ದ ಫಾರ್ಮ್ ಆಫ್ ಯಕ್ಷ ಬಿಕಾಸ್ ಹಿ ಮೈಟ್ ಸಿ ಹಿಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ದೆಮ್. ಈ ನೆಕ್ಸ್ಟ್ ಬರೋಂಥದ್ದು ನಿಮಗೆ C1, C2, C3 ಆನ್ಸರ್ಗಳು. ಇವನ್ನ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಎಲ್ಲ ಹೇಳ್ತಾ ಕೂತಾರೆ, ಇದು ವಿಡಿಯೋ ಅರ್ಧ ಗಂಟೆ ಆಗ್ತದೆ. ಅರ್ಥ ಆಯ್ತಾ? ನಿಮಗೂ ಕೂಡ ಬೋರ್ ಆಗ್ತದೆ ಕೇಳೋಕ್ಕೆ. ಸೊ ಈ ವಿಡಿಯೋನ ನಿಮಗೆ C1, C2, C3 ಆನ್ಸರು ಪಾರ್ಟ್ 2 ಹಾಕ್ತೀನಿ. ದ ಏನ್ಷಂಟ್ ಫುಲ್ ಮೇಲೆ ಪಾರ್ಟ್ 2 ವಿಡಿಯೋ ಬರ್ತದೆ. ಸೊ ಇದಾದಮೇಲೆ 5 ವಿಡಿಯೋ ಬರ್ತದೆ, ನೋಡ್ಕೊಳ್ಳಿ ಅದನ್ನ. ಓಕೆನಾ? ಸೊ ವೇಟ್ ಮಾಡಿ, ಆಲ್ಮೋಸ್ಟು ಬೇಗನೆ ಬರ್ತದೆ. ನೀವು ಲೇಟಾಗಿ ವಿಡಿಯೋ ನೋಡ್ತಾ ಇದ್ದಾರೆ, ಈಗ ಹಾಕಿರ್ತೇನೆ ನೋಡಿ. ಓಕೆನಾ? ನೋಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ವಿಷಯದ ನೋಟ್ಸ್ ಬೇಕು, ಯಾವ ಪಾಠದ ಕಮೆಂಟ್ ಹಾಕಿ ಅವ್ನು ನಾವು ನೆಕ್ಸ್ಟ್ ಹಾಕ್ತೀವಿ. ಓಕೆನಾ? ಮತ್ತು ನಿಮಗೆ ನೆಕ್ಸ್ಟ್ ಬರುವಂಥ ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು, ಆನ್ಯುವಲ್ ಆಗಿರ್ಬೋದು, ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಇದೇ ಒಂದು ಚಾನಲ್ ಫ್ರೀಯಾಗಿ ಸಿಗ್ತವೆ. ಸೊ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಮಾಹಿತಿನ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.